ಹೋಟೆಲ್ ಒಳಗಡೆ ಬ್ಯಾಕ್ಗ್ರೌಂಡಲ್ಲಿ ಹೋಟೆಲ್ ಸ್ಟಾಫ್ ಜೋರಾಗಿ ಮಾತಾಡ್ತಿರೋ ಸೌಂಡ್ಗಳು, ಇನ್ನೊಂದು ಕಡೆ ಚೀಟಿನ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಕಸ್ಟಮರ್ಸ್ಗಳು, ಔಟ್ಸೈಡ್ ಬಂದರೆ ಆ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಸಂಡೇ ಮಾರ್ನಿಂಗ್ನ ಎಂಜಾಯ್ ಮಾಡ್ತಿರೋ ಜನಗಳು, ಮತ್ತು ಅಪೋಸಿಟ್ ಸೈಡಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆರಾಮಾಗಿ ಆ ಒಂದು ಪ್ಲೇಸ್ನ ಎಂಜಾಯ್ ಮಾಡಿಕೊಂಡು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಇಷ್ಟವಾದರ ಜೊತೆಗೆ ಕೂತ್ಕೊಂಡು ಮಾತಾಡ್ತಿರೋ ದೃಶ್ಯಗಳು, ಇದೆಲ್ಲ ನಮಗೆ ನೋಡೋಕ್ಕೆ ಸಿಗುತ್ತೆ ಒಂದೇ ಪ್ಲೇಸಲ್ಲಿ. ಅದು SLV ಕಾಫಿ ಬಾರ್. ಸ್ನೇಹಿತರೆ, ಇದು ಒಂದು ಬರೀ ಬ್ಲಾಗ್ ಅಲ್ಲ, ಇದು ಒಂದು ಸೌತ್ ಬೆಂಗಳೂರಿನ ಎಮೋಷನಲ್ ಬ್ಯೂಟಿಫುಲ್ ಸ್ಟೋರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಸ್ಟೋರಿಗೆ ತಡ ಮಾಡದೆ ಬೇಗ ಬೇಗ ಹೋಗೋಣ ಬನ್ನಿ. ಫಾಸ್ಟಾಗಿ, ಇನ್ನೂ ಫಾಸ್ಟಾಗಿ ಗಾಡಿಗೆ ಅಡ್ಡ ಬರ್ತಾ ಇದೆ. ಕುತ್ಕೊಂಡು ಹೋಗ್ಲಾ? ನಿಮಗೆಲ್ಲ ಆರಾಮಾಗಿ ಹೋಗೋಣ, ನಾನು ಹೋಗೋಣ. ನಾನು ಆ್ಯಕ್ಚುಲಿ ವೀಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಗಿತ್ತು. ಸೊ ತುಂಬಾ ಗ್ಯಾಪ್ ಆಗಿತ್ತು, ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು ಮಂತ್ ಆಗಿತ್ತು. ಸೊ ಐ ಥಿಂಕ್ ನಾವು ಆವಾಗ ಮಾತಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಏನಂತೀರಾ? ಫುಡ್ ಆಗಲಿ ಆಗದೆ ಇರಲಿ, ತುಂಬ ಜನಕ್ಕೆ ತುಂಬ ಫುಡ್ ಪ್ಲೇಸಸ್ ಇಷ್ಟ ಆಗಿರುತ್ತೆ. ಅವ್ರಿಗೆ ಫೇವ್ರೇಟ್ ಫುಡ್ ಪ್ಲೇಸಸ್ ಇರುತ್ತೆ, ಫೇವ್ರೇಟ್ ಸ್ನ್ಯಾಕ್ಸ್ ಪ್ಲೇಸಸ್ ಇರುತ್ತೆ, ಅಥವಾ ಡಿನ್ನರ್ ಆಗಿರ್ಬೋದು. ಎಲ್ಲರಿಗೂ ನಿಮಗೆ ಆದಂಥ ಒಂದು ಫೇವ್ರೇಟ್ ಸ್ಪಾಟ್ಸ್ ಅಂತ ಇರುತ್ತೆ, ಫೇವ್ರೇಟ್ ಹೋಟೆಲ್ಸ್ ಅಂತ ಇರುತ್ತೆ. ಅಲ್ಲಿಗೆ ನೀವು ಹುಡ್ಕೊಂಡು ಹೋಗ್ತೀರಾ. ಅದೇ ಥರ ನಾನು ಅಷ್ಟೇ ಇವತ್ತು ಬನಶಂಕರಿ ಸೆಕೆಂಡ್ ಸ್ಟೇಜ್ಗೆ ಬಂದಿದ್ದೀನಿ. ಸೊ ಬಟ್ ಏನೇ ಆಗಿರ್ಬೋದು, ಮೊಬೈಲಲ್ಲಿ ನಾವು ವೀಡಿಯೋ ಶೂಟ್ ಮಾಡ್ತಿದ್ರೆ ಸ್ವಲ್ಪ ಶೇಕಿನೆಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳಿ ನೀವು. ಎನಿವೇ, ನಾನು ನಿಮಗೆ ಬರೀ ವೀಡಿಯೋ ಶೂಟಲ್ಲ, ನಿಮಗೋಸ್ಕರ ಸ್ವಲ್ಪ ಸಿನಿಮ್ಯಾಟಿಕ್ಸ್ ಕೂಡ ಇಟ್ಟಿದ್ದೀನಿ. ಸಿನಿಮ್ಯಾಟಿಕ್ಸ್ ನೋಡ್ಕೊಂಬರೋಣ ಬನ್ನಿ. ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ನನಗೆ ಯಾವಾಗಲೂ ಇಷ್ಟ ಮನಸ್ಸಿಗೆ, ಯಾವಾಗಲೂ ಗೊತ್ತಿಲ್ಲ ಜಾಕ ಅಂತ. ಹಾಗೆ SLV ಹೋಟೆಲ್ ಕೂಡ ಅಷ್ಟೇ, ನನಗೆ ಯಾವಾಗಲೂ ತುಂಬ ಇಷ್ಟ. ಮತ್ತು ನಾನು ಈ ಸ್ಟೋರಿಯಲ್ಲಿ ತುಂಬ ದಿನ ಆದಮೇಲೆ ನಾನು ಈ ಹೋಟೆಲ್ ಒಳಗಡೆ ಹೋದಾಗ ತುಂಬ ಹಳೆ ನೆನಪೆಲ್ಲ ನೆನಪಾಗ್ತಾಯಿದ್ವಿ. ನಾನು ನನ್ನ ಫ್ರೆಂಡ್ ಜೊತೆ ಬಂದ್ಬಿಟ್ಟು ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ ಮೊದಲು. ನಿಂತಿದ್ದೀವಿ ಈಗ ಆರ್ಡರ್ ಮಾಡೋದಕ್ಕೆ. ಎಷ್ಟೇ ಆದರೂ ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟಲ್ಲಿ ಇಡ್ಲಿನೇ ಟಾಪ್ ಅಲ್ವಾ. ಸೊ ಹಾಗಾಗಿ ನಾವು ಇಡ್ಲಿಯಿಂದಲೇ ಸ್ಟಾರ್ಟ್ ಮಾಡೋಣ. ಇಡ್ಲಿ ಮತ್ತು ವಡೆ ನೋಡೋದಕ್ಕೆ ಒಳ್ಳೆ ಸಿಕ್ಕಾಪಟ್ಟೆ ಸಾಫ್ಟಾಗಿ ಕಾಣಿಸ್ತಾ ಇದೆ. ನೋಡೋಣ ವಡೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ಯಾವ ಥರ ಬಂದಿದೆ ಅಂತೇಳಿ. ಊರಲ್ಲಿ ಮುರಿಯೋದೇ ಇಲ್ಲ ವಡೆ ಇದು. ಸಕ್ಕ ಕ್ರಿಸ್ಪಿಯಾಗಿದೆ ನೋಡಿ. ವಾವ್, ತುಂಬಾ ಕ್ರಿಸ್ಪಿಯಾಗಿದೆ ವಡೆ, ಸಕ್ಕ ಕ್ರಿಸ್ಪಿಯಾಗಿದೆ. ಓಕೆ, ಎಲ್ಲರಿಗೂ ಅವ್ರವ್ರಿಗೆ ಫೇವ್ರೇಟ್ ಹೋಟೆಲ್ ಅಂತ ಇರುತ್ತೆ. ಎಸ್ಪೆಷಲಿ ಬನಶಂಕರಿಗಳಿಗೆ ಮೋಸ್ಟ್ಲಿ SLV ತುಂಬ ಫೇಮಸ್ ಹೋಟೆಲ್ ಇರ್ಬೋದು. ಸೊ ನಿಮಗೆ ಗೊತ್ತಿಲ್ಲ, SLV ಹೋಟೆಲ್ ಬಂದ್ಬಿಟ್ಟು ಸುಮಾರು 25 ವರ್ಷ ಹಳೆಯ ಒಂದು ಇತಿಹಾಸ ಇರೋ ಒಂದು ಹೋಟೆಲು. ಇದು 2ನೇ ಬ್ರಾಂಚ್ ಕೂಡ ಇದೆ SLV ಅವರು. ಎಕ್ಸಾಕ್ಟ್ಲಿ BDA ಕಾಂಗ್ರೆಸ್ ಹತ್ರ ಬನಶಂಕರಿ ಮಾರ್ಕೆಟ್ ಇದೆ, ಅದ್ರ ಆಪೋಸಿಟೇ ಬರುತ್ತೆ. ಓಕೆ, ಇಡ್ಲಿನ ತಿನ್ಕೊಂಡು ಸರ್ ಹೇಳೋಣ. ಸಾಕಾಗಿದೆ ಇದಕ್ಕೆ. ವಾವ್, ಸಕ್ಕ ಸಾಫ್ಟ್ ಆಗಿದೆ ಇಲ್ಲಿ. ಯಪ್ಪ, ಚಟ್ನಿ ತಿನ್ಬೇಕು ಅಂತಿಲ್ಲ, ಆ ಥರ ಇದೆ.
ಸತ್ತ ಸರ್ ಅಂದರೆ ಈ ಥರ ಒಳ್ಳೊಳ್ಳೆ ಊಟ ಮಾಡ್ತಿದ್ರೆ ಈ ಥರ ಒಳ್ಳೊಳ್ಳೆ ಸಾಂಗು ಒಳ್ಳೆ ಹೋಟ್ಲು ಆಟೋಮೆಟಿಕ್ಕಾಗಿ ಬರುತ್ತೆ. ಚೆನ್ನಾಗಿದೆ. ಬಂದಿದ್ದು ಸಾಕ್ತಾ ಇತ್ತು ಮನೆಯಿಂದ 45 ನಿಮಿಷ ಆಗುತ್ತೆ ಮರೆ ಬರೋಕ್ಕಿಲ್ಲಿಗೆ ಟ್ರಾಫಿಕ್ ಇದೆ. ಬಟ್ ಸಾಕಾಗ ಬಂದಿದ್ದು ಸಾಕು. ವೇಸ್ಟ್ ಆಗಿಲ್ಲ ಬಂದಿದ್ದು ವರ್ತ್ ಅಂತ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ವರ್ತು ಅವತ್ತು ಬರುತ್ತದೆ ಇವಾಗ ಖಾರಾಬತ್ ನೋಡಿ ಎಲ್ಲ ಕಣ್ಣು ತುಂಬಿಕೊಳ್ಳಿ. ಚಟ್ನಿಯನ್ನು ಸುತ್ತಲೂ ಹಾಕಿದ್ದಾರೆ. ಏನೇ ಎಮೋಷನ್ಸ್ ಇರಲಿ ಏನೇ ಇರಲಿ ಕ್ವಾಂಟಿಟಿನೇ ಅಲ್ವಾ. ಸೊ ಕ್ವಾಂಟಿಟಿ ಬಗ್ಗೆ ಹೇಳಬೇಕು. ಅದು ಆ್ಯಕ್ಚುಲಿ ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕಡಿಮೆ. ಕರೆಕ್ಟಾಗಿ ಕೈಯಲ್ಲಿ ತಂದರೆ ಎರಡು ತುತ್ತು ತಿಂದ್ಬಿಡ್ತೀನಿ ನಾನು ಇದನ್ನು. ಆ್ಯಕ್ಚುಲಿ ಈ ಥರ ಉಪ್ಪಿನಕಾಯಿ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಏನಂತಾರೆ ಇದು ಇಲ್ಲ ಅಂದ್ರೆ ಏನೋ ನಮ್ಮ ಹತ್ರ ಯಾವುದಕ್ಕೆ ಕಡಿಮೆ ಇರುತ್ತೋ ಅದನ್ನೇ ನಮಗೆ ಇಷ್ಟಪಡ್ತೀವಿ. ಸೊ ನೋಡೋಣ ಇದು ಹಂಗೆ ಅದೇ ಕಟ್ಟಿದ್ದಾರೆ. ಚಟ್ನಿ ಜೊತೆಗೆ ಖಾರಾಬಾದ್ನ ಇಡ್ತಾ ಇದ್ದೀವಿ. ಆಯಿತು ತುಂಬ ರೇಟಿಂಗ್ ಹೇಳಬೇಕು ಅಂದರೆ ಖಾರಾಬಾದ್ ಬಂದ್ಬಿಟ್ಟು 10 ಔಟ್ ಆಫ್ 8.5. ಇಡ್ಲಿ ಚಟ್ನಿ ಬಂದ್ಬಿಟ್ಟು 9 ಔಟ್ ಆಫ್ 10. ನೈಸ್. ನನಗೆ ಇಡ್ಲಿ ಬಂದ್ಬಿಟ್ಟು ವೀಣಾ ತೋರ್ಸಿಂದ ಇಷ್ಟ ಆಗಿದೆ. ಇಡ್ಲಿಗೆ ಸಾಯಂಕಾಲ ಆಲಸ್ಯ ಗಂಟೆ. ಟೇಸ್ಟ್ ಯಾರ್ಯಾರು ಮನೇಲಿ ಕೂತ್ಕೊಂಡು SRB ಹೋಟೆಲ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ವಿಡಿಯೋನ ಯಾರು ಚೂಸ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾಗಲ್ಲ. ಒಳ್ಳೆ ವೀಡಿಯೋಸ್ ಆಗ್ತೀನಿ, ಒಳ್ಳೆ ಪ್ಲೇಸಸ್ ತೋರಿಸ್ತೀನಿ ಆದಷ್ಟು. ಓಕೆ ಟಾಟಾ. ಇಡ್ಲಿ ಮತ್ತು ಖಾರಾಬಾತ್ ತಿಂದಮೇಲೆ ನಾವು ಅಂದ್ಕೊಂಡ್ವಿ ಒಂದು ಕಪ್ ಬಿಸಿ ಟೀ ಕುಡಿದ್ರೆ ಹೆಂಗಿರುತ್ತೆ ಅಂತೇಳಿ. ಬಟ್ ಅದೃಷ್ಟದಲ್ಲಿ ಟೀ ತುಂಬ ಜ್ಞಾನ ಇತ್ತು ಅನಿಸುತ್ತೆ. ನಾನು ಹೋಗೋಷ್ಟೊತ್ತಿಗೆ ಟೀ ಖಾಲಿಯಾಗಿತ್ತು ಆ್ಯಕ್ಚುಲಿ. ಟೀ ಖಾಲಿಯಾ? ಟೀಗೆ ವೇಟ್ ಮಾಡ್ತಾ ಇದ್ವಿ. ಈಗ ನಮ್ಮದು ಟೀ ಬಂತು ನೋಡ್ಬೋದು. ಆ್ಯಸ್ ಯೂಶ್ವಲ್ ಎಲ್ಲ ಟಿಫನ್ ಎಲ್ಲ ಆದಮೇಲೆ ಟೀ ಟೇಸ್ಟ್ ಮಾಡೋ ಥರ ಇವತ್ತೇನು ಟೀ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಕ್ಚುಲಿ ಏನಪ್ಪ ಅಂದರೆ SLBಲಿ ಕುತ್ಕೊಂಡು ಜಾಗ ಇಲ್ಲ. ಸೊ ಹಂಗೆ ಎಲ್ಲರೂ ನಮ್ಮ ಥರನೇ ಈ ಥರ ಹೊರಗಡೆ ಬಂದು ಕುತ್ಕೊಂಡು ಅಥವಾ ನಿಂತ್ಕೊಂಡು ತಿನ್ನಬೇಕು. ನೋಡ್ತಾ ಇರ್ಬೋದು. ಬಟ್ ಚೆನ್ನಾಗಿದೆ ಅಂದರೆ ನಿಂತ್ಕೊಳ್ಳೋದಕ್ಕೆ ಹೊರಗಡೆ ಮರಗಳೆಲ್ಲ ಇದೆ. ನಿಂತ್ಕೊಂಡು ಈ ಪಾರ್ಕ್ ಎದುರುಗಡೆಗೆ ಆರಾಮಾಗಿ ಕುತ್ಕೊಂಡು ಒಂಥರ ಲೊಕೇಶನ್ನೇ ಸೂಪರಾಗಿದೆ. ಸೊ ನೋಡಿ ಚೆನ್ನಾಗಿಲ್ವಾ? ಬೇಗ ಬಂದೆ